ಸ್ಪಷ್ಟ ಉದ್ದೇಶವನ್ನ, ಒಂದೇ ಉದ್ದೇಶವನ್ನ ಇಟ್ಕೊಂಡು ನಾನು ಇಲ್ಲಿ ಬಂದಿರೋದು. ಸೇವ್ ಮೈಸೂರು ಸಿಲ್ಕ್. ಮೈಸೂರು ಸಿಲ್ಕ್ ಅನ್ನ ಉಳಿಸಿ ಈ ಅಭಿಯಾನಕ್ಕೆ, ಸೇವ್ ಮೈಸೂರು ಸಿಲ್ಕ್ ಈ ಅಭಿಯಾನಕ್ಕೋಸ್ಕರ ನಾನು ಬಂದಿದ್ದೀನಿ. ಕರ್ನಾಟಕಕ್ಕೆ, ಮೈಸೂರಿಗಲ್ಲ, ಇಡೀ ಕರ್ನಾಟಕಕ್ಕೆ, ಇಡೀ ದೇಶಕ್ಕೆ ಒಂದು GI ಟ್ಯಾಗ್ ಅನ್ನ ಪಡೆದಿರ್ತಕ್ಕಂಥ ಒಂದು ಪ್ರತಿಷ್ಠಿತ ಸಂಸ್ಥೆ. ಕರ್ನಾಟಕದ ಜನ, ಅದರಲ್ಲೂ ಮೈಸೂರು ಭಾಗದ ಜನ ಹೆಮ್ಮೆ ಪಡುವಂತ, ಬೆಂಗಳೂರು ಗ್ರಾಮಾಂತರದಿಂದ ಹಿಡಿದು ಚಾಮರಾಜನಗರದವರೆಗೂ ಕೂಡ ಸಿಲ್ಕ್ ಅಂಡ್ ಮಿಲ್ಕ್, ಸಿಲ್ಕು ಮತ್ತು ಮಿಲ್ಕ್ ಇವೆರಡು ಪ್ರತಿಷ್ಠೆ, ಇವೆರಡು ಬ್ರ್ಯಾಂಡ್. ಈ ಬ್ರ್ಯಾಂಡ್ ಅನ್ನ ಉಳಿಸ್ಬೇಕು. ಮತ್ತೆ ಯಾರೋ ಪುಣ್ಯಾತ್ಮ 112 ವರ್ಷದ ಹಿಂದೆ ಮುಮ್ಮಡಿ ಕೃಷ್ಣರಾಜ ಒಡೆಯರ್, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಇಂಗ್ಲೆಂಡಿಗೆ ಹೋದಾಗ ಅಲ್ಲಿನ ಮಹಾರಾಣಿ ರೇಷ್ಮೆ ಹೊದಿಕೆಗಳನ್ನ ನೋಡಿದ್ಮೇಲೆ ನಮ್ಮ ಕರ್ನಾಟಕದಲ್ಲೂ ನಾವ್ಯಾಕೆ ತಯಾರು ಮಾಡಬಾರದು ಅಂತ ಆ ಕಾಲದಲ್ಲೇ 112 ವರ್ಷದ ಹಿಂದೆನೆ ವಿದೇಶದಿಂದ, ಮೋಸ್ಟ್ಲಿ ಸ್ವಿಟ್ಜರ್ಲ್ಯಾಂಡ್ ಇಂದ ಯಂತ್ರೋಪಕರಣಗಳನ್ನ ತರಿಸಿ ಇಲ್ಲಿ ಒಂದು ಫ್ಯಾಕ್ಟರಿಯನ್ನ ಪ್ರಾರಂಭ ಮಾಡಿದ್ರು. ಜನ ಉದ್ಯೋಗ ಸಿಗಬೇಕು. ಇಲ್ಲಿ ರೈತರೇನಿದ್ದಾರೆ, ಈ ರೇಷ್ಮೆಗೆ ಉತ್ತೇಜನ ಸಿಗಬೇಕು, ಅವ್ರಿಗೂ ಒಂದು ಬದುಕುವ ದಾರಿ ಕೊಡಬೇಕು, ಒಂದು ಮಾರುಕಟ್ಟೆ, ಈ 3 ವಿಚಾರ ಇಟ್ಕೊಂಡು ಮಾಡಿರುವಂತ ಒಂದು ಸಂಸ್ಥೆ ಇದು. ಇವತ್ತು ನಾನು ಬೆಳಗ್ಗೆನೂ ಕೂಡ ಚನ್ನಪಟ್ಟಣಕ್ಕೆ ಹೋಗಿದ್ದೆ. ಅಲ್ಲಿ ಸುಮಾರು 400-500 ಜನ ಕೆಲಸ ಮಾಡ್ತಾರೆ. ಅಲ್ಲೂ ಕೂಡ ಈ ರೇಷ್ಮೆ ನೂಲನ್ನ ತಯಾರು ಮಾಡುವಂಥದ್ದು ಟಿ ನರಸೀಪುರ, ಅಲ್ಲಿರುವಂಥದ್ದು 13 ಎಕರೆ ಅಪ್ರಾಕ್ಸಿಮೇಟ್ಲಿ. ಈಗ 6 ಎಕರೆ 2 ಗುಂಟೆನೋ ಏನೋ ಟ್ರಾನ್ಸ್ಫರ್ ಮಾಡಿದ್ದಾರೆ, ಅಂದ್ರೆ ಅರ್ಧ ಭಾಗ. 6 ಎಕರೆ 2 ಗುಂಟೆ ಅಂತಾರೆ. ಪರವಾಗಿಲ್ಲ, ಹತ್ತತ್ರನೇ ತಾನೆ. ಇನ್ನು ಬಹಳ ಹತ್ತಿರಕ್ಕೆ ಬಂದ್ಬಿಟ್ಟಿದ್ದಾರೆ. ಅರ್ಧ ಭಾಗ. ನಾನು ಅಲ್ಲಿ ಬೆಳಗ್ಗೆ ಚನ್ನಪಟ್ಟಣಕ್ಕೆ ಹೋದಾಗ, ಅದು ಸೆಂಟರ್, ಅದು ಇಲ್ಲಿ ನೂಲ್ ಬಂದ್ಮೇಲೆ ಅಲ್ಲಿ ಮಗ್ಗ ಇರೋವಂಥದ್ದು. ಅಲ್ಲಿ ಒಂದು ತಿಂಗಳಿಗೆ ಈಗ 1200ರಿಂದ 1400 ಸೀರೆಗಳು ಅಲ್ಲಿ ತಯಾರು ಮಾಡ್ತಾರೆ. ಅಷ್ಟೂ ಕೂಡ ಒಂದೇ ದಿನದಲ್ಲಿ ಬಿಕ್ರಿ ಆಗೋತದೆ, ಒಂದೇ ದಿನದಲ್ಲಿ ಮಾರಾಟ. ಅದು ಎಷ್ಟು ಗಂಟೆಗೆ? ಬೆಳಗ್ಗೆ 4 ಗಂಟೆಗೆ. ಬೆಳಗ್ಗೆ 4 ಗಂಟೆಗೆ ಕ್ಯೂ ನಿಂತ್ಕೊಂತಾರೆ. ಇದಕ್ಕೊಂದು ಪವಿತ್ರತೆ ಇದೆ. ಪವಿತ್ರತೆ ಏನು ಅಂದ್ರೆ, ಆ ಕಾಲದಿಂದನೂ ಕೂಡ ಚಾಮುಂಡೇಶ್ವರಿ ತಾಯಿಗೆ ಇದನ್ನೇ ಉಡುಗೆಯಾಗಿ ತೊಡಿಸುವಂಥದ್ದು ಈ ಸೀರೆನೆ ಪ್ರತೀತಿ. ಅದೇನಾಗಿದೆ, ಚಾಮುಂಡೇಶ್ವರಿ ತಾಯಿಗೆ ಉಡಿಸ್ತಾರೆ ಅನ್ನೋ ಒಂದು ಪ್ರತೀತಿ ಬಂದು ಈಗ ಎಲ್ಲಾ ಮದುವೆಗಳಿಗೆ ಇಂಪಾರ್ಟೆಂಟ್, ಮುಹೂರ್ತಕ್ಕೆ ಸಂಬಂಧಪಟ್ಟಂತೆ, ರಿಸೆಪ್ಷನ್ಗೆ ಸಂಬಂಧಪಟ್ಟಂತೆ ಈ ಸೀರೆನ ಒಂದು ಪವಿತ್ರತೆಯಲ್ಲಿ ಕರ್ನಾಟಕದ ಜನ ಯೂಸ್ ಮಾಡ್ತಾರೆ. ಇದಕ್ಕೊಂದು ಪವಿತ್ರತೆನೂ ಇದೆ, ಮತ್ತೆ ಕ್ವಾಲಿಟಿನೂ ಇದೆ. ಈ ಬಾರಿ ಎಷ್ಟು ಲಾಭ ಬಂದಿದೆ ಗೊತ್ತಾ? 96 ಕೋಟಿ ಲಾಭ. 96 ಕೋಟಿ ಲಾಭ ಬಂದಿರೋದು ಈ ವರ್ಷ. ಅದೆಲ್ಲೋಗಿದೆ ಆಮೇಲೆ ಹೇಳ್ತೀನಿ ಅದನ್ನು. 96 ಕೋಟಿ ಲಾಭ. ಮೊನ್ನೆ ಈ ಸಂಸ್ಥೆ ಇದೆಯಲ್ಲ, ಯಾವುದು, KSIC ಕಾರ್ಪೊರೇಷನ್, ಇದನ್ನ ಉದ್ಧಾರ ಮಾಡಬೇಕು ಅಂತ, ಯಾವುದನ್ನ, ಈ ಸಂಸ್ಥೆನ ಉದ್ಧಾರ ಮಾಡಬೇಕು ಅಂತ ಒಂದು ಫಾರಿನ್ ಟ್ರಿಪ್ ಹಾಕೊಂಡು, MD ಸೆಕ್ರೆಟರಿ ಎಲ್ಲ ಫಾರಿನ್ ಟ್ರಿಪ್ ಹಾಕೊಂಡ್ರು. ಅದಕ್ಕೆ ಸುಮಾರು 1,40,00,000 ಖರ್ಚು ಮಾಡಿದ್ದಾರೆ ಫಾರಿನ್ಗೆ. ಅವ್ರ ಜೊತೆ ಬೇರೆ ಬೇರೆಯವರೆಲ್ಲ ಹೋಗಿರ್ತಾರೆ, ಅದೆಲ್ಲ ಸೇರಿ ಅವರ ಊಟ ಉಪಚಾರ ಎಲ್ಲ ಏನಕ್ಕೆ, ಅಭಿವೃದ್ಧಿ ಮಾಡಬೇಕು ಅಂತ.
ಇಷ್ಟೊಂದು ಡಿಮ್ಯಾಂಡ್ ಇದೆ. ಅಲ್ಲಿ ಮೈಸೂರಲ್ಲಿ ಇರ್ಬೋದು ಅಥವಾ ಚನ್ನಪಟ್ಟಣದಲ್ಲಿ ಇರ್ಬೋದು, ಬೇಡಿಕೆ ಏನಿದೆ ಅದಕ್ಕೆ 100 ಪಟ್ಟು ಜಾಸ್ತಿ, 10 ಪಟ್ಟು ಜಾಸ್ತಿ ಮಾರ್ಕೆಟ್ ಇದೆ. ಈಗ ಅಲ್ಲಿ ನಾನು ಚನ್ನಪಟ್ಟಣ ಕೇಳಿದೆ ಎಷ್ಟು ಬೇಕಾಗ್ಬೋದು ಅಂತ, ಅವ್ರು ಹೇಳಿದ್ರು 10,000 ಸೀರೆ ಬೇಕು ಸರ್ ನಮ್ಗೆ ಅಂತ. ಅಷ್ಟು ಸೇಲ್ ಆಗೋಗ್ತೈತೆ. 10,000 ತಯಾರು ಮಾಡ್ತಾ ಇರೋದು 1,200ರಿಂದ ಈಗ 200. ಕಳೆದ ತಿಂಗಳು 200 ತಯಾರು ಮಾಡಿದ್ದಾರೆ ಅಷ್ಟೇ, 1,200. ಅಂದ್ರೆ ಬೇಡಿಕೆ ಇದೆ, ಸಂಸ್ಥೆ ಇದೆ. ಫಾರಿನ್ ಟೂರ್ ಹೋಗಿದ್ದೀರಾ, 1,40,00,000 ಖರ್ಚು ಮಾಡಿದ್ದೀರಾ, 96 ಕೋಟಿ ಲಾಭ ಗಳಿಸಿದೆ ಈ ವರ್ಷ ಒಂದರಲ್ಲೇ. ದಿಸ್ ಇಯರ್ ಓನ್ಲಿ, ಕಳೆದ ವರ್ಷದ ನಾನು ಹೇಳ್ತಾ ಇಲ್ಲ, ಕಳೆದ ವರ್ಷದ 40-60 ಕೋಟಿನೋ ಬಂದಿದೆ ಅದು. ಇಲ್ಲಿ ಕೆಲಸ ಮಾಡೋರು ಯಾರು? ಎಲ್ಲರೂ ಕೂಡ 1,200ರಿಂದ 1,400 ಜನ ಡೈರೆಕ್ಟ್ ಆಗಿ ಕೆಲಸ ಮಾಡೋರು. ಇಂಡೈರೆಕ್ಟ್ ಆಗಿ ಅದಕ್ಕೆ ಇದಾಗಿರುವಂತದ್ದು ಸುಮಾರು ಒಂದು 600-700 ಜನ. ಇದಕ್ಕೆ ಬೇಕಾದಂತ ವೆಹಿಕಲ್ ಇರ್ಬೋದು, ಈ ತರದೆಲ್ಲ ಕೊಡುವಂಥದ್ದು. ಅಂದ್ರೆ 2,000 ಜನಕ್ಕೆ ಉದ್ಯೋಗ ಕೊಡುವಂತ ಒಂದು ಸಂಸ್ಥೆ ಇದು. ಬೇಡಿಕೆ ಇರೋ ಸಂಸ್ಥೆ, ಮುಚ್ಚೋಗೋ ಸಂಸ್ಥೆ ಅಲ್ಲ. ನೀವು ಯಾವ್ದೋ ಮುಚ್ಚೋತಾ ಇದ್ದಪ್ಪ, ಯಾವ್ದೋ ಕಂಪನಿ ಮುಚ್ಚೋಗ್ತಾ ಇದೆ, ಜಾಗ ಕೊಟ್ಟಿದ್ದೀರಿ, ನಾವೇನ್ ಕೇಳ್ತಾನೆ ಇರ್ಲಿಲ್ಲ. ನಾನ್ ಸ್ಪೋರ್ಟ್ಸ್ ಮ್ಯಾನ್, ಸುಮಾರು 20 ವರ್ಷ ನಾನು ಕಬಡ್ಡಿ ಯೂನಿವರ್ಸಿಟಿ ಆಡಿದ್ದೀನಿ, ರಾಜ್ಯ ಮಟ್ಟದಲ್ಲಿ ಹೋಗಿದ್ದೀನಿ, ದೇಶ ಮಟ್ಟದಲ್ಲೂ ಹೋಗಿದ್ದೀನಿ. ನಾನು 18-20 ವರ್ಷದಲ್ಲೇ ದೇಶ ಮಟ್ಟದಲ್ಲೂ ಕಬಡ್ಡಿ. ನಾನು ಕ್ರೀಡಾಂಗಣಕ್ಕೆ ಬೆಂಬಲ ಕೊಡುವಂತವ್ನು. ನಾನು ಕ್ರೀಡಾಂಗಣ ಇಲ್ಲೇ ಮಾಡಬೇಕು ಅನ್ನೋದೇನಿದೆ? ಏನ ದೇವ್ರು ವರ ಕೊಟ್ಟಿದ್ನ ನಿಮ್ಗೆ ಇಲ್ಲೇ ಮಾಡ್ಬೇಕು? ಅದೇನೋ ಹೇಳ್ತಾರಲ್ಲ, ಪೂಜೆ ಮಾಡಿ ದೇವ್ರು ಕರ್ಕೊಂಡು ಹೋಗ್ತಾರೆ, ಇಲ್ಲಿ ತೆಂಗಿನಕಾಯಿ ಹೊಡೆದು ಅಲ್ಲೇ ಮಾಡಬೇಕು. ಈ ಬೋರ್ವೆಲ್ ತೆಗಿತಾರಲ್ಲ, ಬೋರ್ವೆಲ್ ಹೋಗಿ ತೆಗೆದು ತೆಂಗಿನಕಾಯಿನ ಹಿಂಗೆ ಆಡಿಸಿ ತೋರಿಸ್ತಾರಲ್ಲ, ಹಂಗೇನ ತೋರಿಸಿದಾರ ನಿಮ್ಗೆ? ಇಲ್ಲಿ ಯಾವನ ಮಾದೇವಪ್ಪ ತೆಂಗಿನಕಾಯಿ ಹಿಡ್ಕೊಂಡು ಏನಾನ ಹೋಗಿ ಹಿಂಗ್ ತೆಂಗಿನಕಾಯಿನೆಲ್ಲ ಆಡಿಸಿ ಇಲ್ಲೇ ಇಡ್ತು ಅಂತ ಏನೇನ ಇದನ್ನ ಮಾಡಿ? 1 ಅಲ್ಲ 5 ಕ್ರೀಡಾಂಗಣ ಮಾಡಿ, ಬೇಡ ಅಂತ ಹೇಳಿದವ್ರು ಯಾರು? ಇಲ್ಲೇ ಮಾಡಬೇಕು ಅನ್ನೋದು ಯಾಕೆ? ಅಲ್ಲಿ ಬಾಯ್ಲರ್ ಇದೆ, 3-4 ಬಾಯ್ಲರ್ ಇದೆ. ಬೆಳಗ್ಗೆ ನನಗೆ ಎಕ್ಸ್ಪ್ಲೈನ್ ಮಾಡಿದ್ರು ಅವರು. ಅಲ್ಲಿ ಈ ಹುಳನೆಲ್ಲ ಬೇಯಿಸಿ ಆದ್ಮೇಲೆ ಅದ್ರ ವಾಸನೆನೆ ಬಹಳ ಜಾಸ್ತಿ ಬರುತ್ತಂತೆ, ಇರಕ್ಕಾಗಲ್ಲ. ಅಲ್ಲಿಂದ ಒಂದು 100-150 ಮೀಟರ್ ದೂರದಲ್ಲಿ ಇಷ್ಟು ವಾಸನೆ ಬರುತ್ತಂತೆ. ಯಾಕಂದ್ರೆ ಹುಳ ಸತ್ತಿರುತ್ತೆ, ಅದದ್ದು ಕಸ ಎಲ್ಲ ಬರುತ್ತೆ. ಅದಕ್ಕೋಸ್ಕರ ಮರಗಿಡಗಳನ್ನ ಹಾಕಿದ್ದಾರೆ ಅಲ್ಲಿ. ಅಂದ್ರೆ ದೂರದೃಷ್ಟಿಯಿಂದ ಮರಗಿಡಗಳನ್ನ ಹಾಕಿದ್ದಾರೆ. ಅಂದ್ರೆ ಈ ವಾಸನೆ ಇದನ್ನೆಲ್ಲ ಪೊಲ್ಯೂಷನ್ ಎಲ್ಲ ಅಬ್ಸರ್ವ್ ಮಾಡೋದಕ್ಕೆ ಇರೋದು ಒಂದೇ ಮೆಥಡ್ ಅಲ್ಲ. ಪರಿಸರ ಅದನ್ನ ಪ್ರಕೃತಿ ದತ್ತವಾಗಿ ನಮ್ಗೆ ಕೊಟ್ಟಿರೋದು. ಆಲ್ಮೋಸ್ಟ್ ಆಲ್ ಎಲ್ಲ ಟೀ ಕುಡ್ಡು ಈ ತರದವೇ ಇರೋದಲ್ಲಿ. ಸಂಪಿಗೆ, ಟೀ ಕುಡ್ಡು, ಬೇವಿನ ಮರಗಳು, ಶ್ರೀಗಂಧ, ಈ ತರದ ಮರಗಳು ಇದೆ. ಈಗ ನನ್ನ ಪ್ರಕಾರ, ಅವ್ರು ಹೇಳೋ ಪ್ರಕಾರ 600, ನನ್ನ ಸರ್ವೆ ಪ್ರಕಾರ 430 ಮರಗಳನ್ನ ಕಡಿಬೇಕು. 420-430 ಮರಗಳು ಕಡಿಬೇಕಾಗುತ್ತೆ ಅಲ್ಲಿ. ಎಲ್ಲ ಈ ತರದ ಮರಗಳು. ಒಂದ್ ಕಡೆ ಮರ ಕಡಿಯೋದು, ಒಂದ್ ಕಡೆ. ಈಗ ನೀವು ಅಲ್ಲಿ ಪ್ಲೇ ಗ್ರೌಂಡ್ ಮಾಡ್ಬಿಟ್ಮೇಲೆ ಪಕ್ಕದಲ್ಲಿ ಬಾಯ್ಲರ್, ಅಂದ್ರೆ ಕುದಿಯುವಂತ ಒಂದು ವ್ಯವಸ್ಥೆ ಇಟ್ಕೊಂಡು ಪಕ್ಕದಲ್ಲಿ ಗ್ರೌಂಡ್ ಮಾಡಕ್ಕೆ ಯಾರು ಪರ್ಮಿಷನ್ ಕೊಡ್ತಾರೆ ನಿಮ್ಗೆ? ಪರ್ಮಿಷನ್ ಕೊಡಲ್ಲ. ಇವಾಗ ಪೆಟ್ರೋಲ್ ಬಂಕ್ ಇದೇನು ಅಟ್ಯಾಚ್, ಒಂದು ಗ್ರೌಂಡ್ಗೆ ಅಟ್ಯಾಚ್ ಪೆಟ್ರೋಲ್ ಬಂಕ್ ಕೊಡ್ತಾರ? ಕೊಡೋದೇ ಇಲ್ಲ. ಸ್ಕೂಲ್ಗೆ ನಿಮ್ಗೆ ಯಾವ್ದಾನ ಶಾಲೆ ಇದ್ರೆ ಅಟ್ಯಾಚ್ ಆಗಿ ನಿಮ್ ಶಾಲೆಗೆ ಪರ್ಮಿಷನ್ ಕೊಡಲ್ಲ, ಆಸ್ಪತ್ರೆಗೆ ಪರ್ಮಿಷನ್ ಕೊಡಲ್ಲ ನಿಮ್ಗೆ. ಇಲ್ಲಿ ಯಾವ್ದಾದ್ರು ಟೂರ್ನಿಮೆಂಟ್ ಏನಾದ್ರು ನಡೆದ್ರೆ 5-6 ಸಾವಿರ ಜನ ಕೂತ್ಕೊಂತಾರೆ. ಇಲ್ಲಿ ಬಾಯ್ಲರು. ನಾಳೆ ಅನಾಹುತ ಆದ್ರೆ ರೆಸ್ಪಾನ್ಸಿಬಿಲಿಟಿ ಯಾರಿದ್ದಾರೆ ಇದಕ್ಕೆ? ಯಾರ ಅನುಮತಿ ಕೊಟ್ರು ನಿಮ್ಗೆ ಇದೆಲ್ಲ? ಆಮೇಲೆ ಅಲ್ಲಿಗೆ ನೀರು ಬರ್ತೈತಲ್ಲ, ಆ ಕಾಲದಲ್ಲೇ ಮಹಾರಾಜರು, ನಾನು ಕೇಳಿದೆ ಏನಕ್ಕೆ ಅಂತ, ಕ್ವಾಲಿಟಿ ವಾಟರ್. ಈ ತರ ಕ್ವಾಲಿಟಿ ವಾಟರ್ ಬೇರೆ ಬೇರೆ ಏನೋ ಕಡೆನೂ ಇದೆಯಂತೆ. ಅಲ್ಲಿ ಈ ತರದ ಶೈನಿಂಗ್ ಬರಲ್ಲಂತೆ. ಬೇರೆ ನೀರೀಗ ನೀವು ಕೋಲಾರ ಬೇರೆ ಬೇರೆ ಕಡೆ ಬೋರ್ವೆಲ್ ವಾಟರ್ಗಳು ತಗೊಂಡ್ಬರೋದು, ಅದಕ್ಕೆ ಈ ತರ ಶೈನಿಂಗ್ ಬರಲ್ಲಂತೆ. ಇದು ಸೂಟಬಲ್ ವಾಟರ್ ಅಂತ. ಆ ಕಾಲದಲ್ಲೇ ಸೂಟಬಲ್ ವಾಟರ್ ಅಂತ ಹೇಳಿ ಆ ಪೈಪ್ ಲೈನ್ ಅನ್ನ ತಂದಿದ್ದಾರೆ. ಆ ಪೈಪ್ ಲೈನ್ ಮುಖಾಂತರ ನೀರು ಬರ್ತಾ ಇದೆ. ಮತ್ತೆ ಈ ಪರಿಸರ ಕಾಪಾಡಬೇಕು ಅಂತ ಮರಗಿಡಗಳನ್ನ ಹಾಕಿದ್ದಾರೆ. ಇದನ್ನೇ ನಂಬ್ಕೊಂಡಿರೋ ಅಂತ ಕಾರ್ಮಿಕರಿದ್ದಾರೆ ಅಲ್ಲಿ. ಇಷ್ಟೆಲ್ಲ ಇದ್ರೂ ಕೂಡ
ಇವತ್ತು ಯಾರಿಗೋ ಪಾಪ ಅವ್ರು ಕಾಂಗ್ರೆಸ್ ಕಾಂಟ್ರಾಕ್ಟರ್ ಬತಾಣ್ ಇದು ಪ್ರಾಬ್ಲಮ್ ಆಗಿರೋದು ಕಾಂಗ್ರೆಸ್ ಕಾಂಟ್ರಾಕ್ಟರ್ ಅವನಿಗೆ 12 ಕೋಟಿ ಏನೋ ಸ್ಯಾಂಕ್ಷನ್ ಔಟೈತೆ. ಅವನು ಒತ್ತಡ ಇದಕ್ಕೆ ಬೇಗ ಆಗೋಡ್ಬೇಕಲ್ಲ. ಅಲ್ಲೇ ಡ್ರಾ, ಅಲ್ಲೇ ಇದು ಏನೋ ಲಾಟರಿ ಬಹುಮಾನ, ಅಲ್ಲೇ ಅವನು 12 ಕೋಟಿ ತಗೊಂಡ್ರೆ ಈಗ 60% ಕಮಿಷನ್ ಅಲ್ಲ, ಅಷ್ಟು 60% ಅವ್ನಿಗೆ ಹಂಗೆ ಬಂದ್ಬಿಡ್ತೈತೆ. ಅಲ್ಲೇ ಡ್ರಾ ಆಗೋತತೆ ಅವನ್ಗೆ 6-7 ಕೋಟಿ ದುಡ್ಡು ಬಂದ್ಬಿಡುತ್ತೆ ಅವನಿಗೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.